ಯಾವಾಗ? ನಿನ್ನೆ ರಾತ್ರಿನಾ? ಎಲ್ಲಿಗೆ ಹೋದ್ರು ಅಂತ ಏನಾದ್ರೂ ಗೊತ್ತಾ? ಇಲ್ವಾ? ಓಕೆ ಸರ್, ಥ್ಯಾಂಕ್ ಯು. ಹಲೋ, ಅದಕ್ಕೆ ನಾನೇ ನಿಮಗೆ ಫೋನ್ ಮಾಡಬೇಕು ಅಂತಿದ್ದೆ. ಸಾವಿತ್ರಿ, ಒಂದು ಶಾಕಿಂಗ್ ನ್ಯೂಸ್ ಇದೆ ಕಣೆ. ಏನಾಯ್ತು ಅದಕ್ಕೆ? ಶ್ರೀನಿವಾಸ್ ಮಾವ ರಾತ್ರಿ ರೂಮ್ ಖಾಲಿ ಮಾಡ್ಕೊಂಡು ಹೋಗಿದಾರಂತೆ. ಹೌದಾ? ನಿಮ್ಗೆ ಯಾರು ಹೇಳಿದ್ರು? ಮನೆ ಓನರ್ ಕಾಲ್ ಮಾಡಿ ಹೇಳಿದ್ರು. ಎಷ್ಟು ದಿನ ಆಯ್ತಂತೆ ಖಾಲಿ ಮಾಡಿ? ನಿನ್ನೆ ರಾತ್ರಿ ರೂಮ್ ಖಾಲಿ ಮಾಡ್ಕೊಂಡು ಹೊರಟೋಗಿದಾರಂತೆ. ಊರಿಗೆ ಏನಾದ್ರೂ ಹೋಗಿದಾರ ಅಂತ ವಿಚಾರಿಸ್ಬೇಕಿತ್ತು. ಸುನೀತಾ ಅತ್ತೆ ಹುಷಾರಾಗಿದ್ದಾರ ಅಂತ ಕೇಳೋದಿಕ್ಕೆ ಬೆಳಗ್ಗೆ ಮಾವ ಕಾಲ್ ಮಾಡಿದ್ರು. ಸುನೀತಾ ಅತ್ತೆ ಹೇಳಿದ್ರಂತೆ ಮಾವ ಇನ್ನು ಬೆಂಗಳೂರಲ್ಲೇ ಇದ್ದಾರೆ ಅಂತ. ಎಲ್ಲಿಗೆ ಹೋದ್ರು ಇದ್ದಕ್ಕಿದ್ದ ಹಾಗೆ ಮನೆಗೆ ಬಂದು ಪ್ರತಾಪಗ್ ಮದ್ವೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು. ಏನ್ ಎಡವಟ್ ಮಾಡ್ತಾರೋ ಅಂತ ಭಯ ಆಗ್ತಿದೆ. ಏನಾಗಿದೆಯಾ ಅವರಿಗೆ? ವಿನೀತಾ ಹೋಗಿ ಇನ್ನೂ 1 ತಿಂಗಳು ಕೂಡ ಆಗಿಲ್ಲ. ಯಾಕಾದ್ರೂ ಬಂದ್ರೆ ಅವ್ರು ಬೆಂಗಳೂರಿಗೆ ನೆಮ್ಮದಿನೇ ಇಲ್ಲದೆ ಇದ್ದಾಗ ಆಗೋಗಿದೆ. ಸಾವಿತ್ರಿ, ಪ್ರತಾಪ್ ಹೇಗಿದ್ದಾನೆ? ಅವ್ನ ಮೊಬೈಲ್ ಯಾಕೆ ಸ್ವಿಚ್ ಆಫ್ ಆಗಿದೆ? ಅವ್ರ ಹತ್ರ ಈಗ ಹಳೆ ನಂಬರ್ ಇಲ್ಲ, ಅದಕ್ಕೆ ಹೊಸ ನಂಬರ್ ತಗೊಂಡಿದ್ದಾರೆ. ನಂಬರ್ ಚೇಂಜ್ ಮಾಡೋದ್ನಾ? ಅದೇನು ಇದ್ದಕ್ಕಿದ್ದಾಗೆ ನಂಬರ್ ಚೇಂಜ್ ಮಾಡಿದ್ದಾನೆ? ನಂಗೂ ಗೊತ್ತಿಲ್ಲ ಅದಕ್ಕೆ. ಆದ್ರೆ ಪ್ರತಾಪು ಮುಂಚಿನ ತರ ಇಲ್ಲ. ಏನೋ ಗೊಂದಲ, ಏನೋ ಟೆನ್ಷನ್ ಅಲ್ಲಿ ಇರ್ತಾರೆ. ಅದಕ್ಕೆ ಅವ್ರಿದೆಲ್ಲದ್ರಿಂದ ಹೊರಗೆ ಬರ್ಲಿ ಅಂತ ಮಾವ 2 ದಿನ ಟ್ರಿಪ್ ಹಾಕಿದ್ದಾರೆ. ಹೌದಾ? ಯಾವ್ರಿಗೆ? ಸಕಲೇಶ್ಪುರಕ್ಕೆ. ಯಾವಾಗ? ಇವತ್ ಸಂಜೆನೆ. ಇದು ಮೋಸ ತಾನೆ. ಮತ್ತೆ ನನ್ನನ್ನು ಯಾಕೆ ಕರೀಲಿಲ್ಲ ನೀವು? ನಿಮಗ್ ಹೇಳೋಣ ಅಂತಾನೆ ಫೋನ್ ಮಾಡೋಳಿದ್ದೆ ಅದಕ್ಕೆ. ಥ್ಯಾಂಕ್ ಯು ಸಾವಿತ್ರಿ. ಸಾವಿತ್ರಿ, ಎಷ್ಟೊತ್ತಿಗೆ ಹೊರಡೋದು? ಇನ್ನೊಂದ್ ಗಂಟೆಲಿ ಹೊರಟ್ಬಿಡ್ತೀವಿ. ನಾನು ಬರ್ತೀನಿ. ಆದ್ರೆ ನಾನ್ ಬರೋ ವಿಚಾರನ ಯಾರಿಗೂ ಹೇಳ್ಬಾರ್ದು. ಎಲ್ರಿಗೂ ಸರ್ಪ್ರೈಸ್ ಕೊಡ್ತೀನಿ. ಸಾವಿತ್ರಿ, ಅದಕ್ಕೆ ನಾನೀಗ ಹೊರಡ್ಬೇಕು, ಟೈಮ್ ಆಗುತ್ತೆ. ಬೈ 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 ಬೈ. ಮಾವ ಎಲ್ಲಿ ಹೋದ್ರು? ಪ್ರೀತಿಯೇ ನನ್ನುಸಿರು, ಪ್ರೀತಿಯೇ ನನ್ನುಸಿರು, ಚಿನ್ನ ಬೆಳ್ಳಿ ತೋಳ. ನಾನು ಪ್ಯಾಕ್ ಮಾಡಿದ್ದೆಲ್ಲ ತಗೊಂಡಿದ್ದಾನೆ. ಸತ್ಯ, ಬೇಗ ವಾಟರ್ ಬಾಟಲ್ ತಗೋ. ಕ್ಯಾಚ್. ನಿಧಾನ. ಸಾವಿತ್ರಿ, ಬೇಗ ಮಾಡಮ್ಮ. ಅಲ್ಲಿ ಹೋಗಿ ತಲುಪೋ ಹೊತ್ತಿಗೆ ರಾತ್ರಿ ಆಗಿರುತ್ತೆ. ಆಮೇಲೆ ಯಾಕೆ ಅರ್ಜೆಂಟ್ ಮಾಡ್ತೀರಾ? ಆರಾಮಾಗಿ ನಿಧಾನಕ್ಕೆ ಹೋಗೋಣ. ಅಲ್ಲೇನ್ ಕಟ್ಕಡ್ದಾಕ ಕೆಲಸ ಇದೆ ನಮ್ಗೆ. ಆಗೋಯ್ತು ಮಾವ, ನಿಂಬೆ ಹಣ್ಣಿನ ದೃಷ್ಟಿ ತೆಗೆದ್ರೆ ಆಯ್ತು. ಸಿಂಗು ತಗೊಳ್ಳಿ, ಇದನ್ನ ಟೈರ್ ಕೆಳಗಡೆ ಇಟ್ಬಿಡಿ. ಎಲ್ಲ ಬಲಗಾಲಿಟ್ಟು ಗಾಡಿ ಹತ್ತಿ ತಾಯಿ ಪಳೆ ಕಮ್ಮನ್ ನೆನ್ಸ್ಕೊಂಡು. ಇವತ್ತಲ್ಲ ಆ ದರಿದ್ರ ಒಂದ್ ಯಾಕೆ ನೆನ್ಸ್ಕೊತೀಯ? ಅಲ್ಲ ಬಸ್ಸು, ಏನಾದ್ರೂ ಕೆಟ್ಟದ್ ನೆನ್ಸ್ಕೊಂಡಿರ್ತಾನೆ, ಒಳ್ಳೇದಕ್ ಬೆಲೆ. ಬರೀ ಮಾತೆ ಆಯ್ತು ಸತ್ಯ. ಬೇಗ ಬೇಗ ಹೊಡಿ ಅಲ್ಲ. ಅಣ್ಣ, ಟೈಮ್ ಎಷ್ಟಾಯ್ತು ನೋಡಿ. ಒಳ್ಳೆ ಟೈಮ್ ಆದ್ರೆ 1 ಕಿತ ರೈಟ್ ಅನ್ನಿ. ಸತ್ಯ, ಅದು 1 ಸರ್ತಿ ಅಲ್ಲ 2 ಸರ್ತಿ. ಆಯ್ತು, ಅಮ್ನವ್ರ ಆರ್ಡರ್ ಆಗೈತೆ, 2 ಕಿತ ಹೇಳಿ ಅಣ್ಣ. ರೈಟ್ ಅಂತ. ಇದೇನ್ ಗವರ್ಮೆಂಟ್ ಬಸ್ ಸತ್ಯ? ಅಮ್ನೋರ್ನ ನೆನ್ಸ್ಕೊಂಡು ಎಲ್ರು ಹತ್ತಿ. ತಾಯಿ ಚಾಮುಂಡೇಶ್ವರಿ ಪ್ರಯಾಣ ಸುಖವಾಗಿರ್ಲಿ, ಬರ್ಬೇಕಾದ್ರೆ ಲಾಭ ಹೋಗ್ಲಿ, ಎಲ್ಲ ಒಳ್ಳೇದಾಗ್ಲಿ. ಬನ್ನಿ 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 ಬನ್ನಿ. ಹತ್ತಿ ಬಸ, ಬನ್ನಿ ಬಸ. ಸಿಂಗು, ಮನೆ ಕಡೆ ಜೋಪಾನ. ಬನ್ನಿ 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 ಬನ್ನಿ. ಹತ್ತು ಸಾವಿತ್ರಿ. ಅಣ್ಣ ಹೊಡೋಣ. ರೈಟ್. ಯಾಕೆ ಸತ್ಯ? ಅಣ್ಣ ಅಲ್ಲೋಡಿ ಅಣ್ಣ, ಬಂಡೀಪುರದ ದಾರಿನಾಗ ಒಂಟಿ ಆನೆ ಸಿಕ್ಕಂಗಿಲ್ವಾ? ಸೇಮು. ಸುಮ್ಮನೆ ಇರು, ಕೋಪ ಮಾಡ್ಕೊಂಡಿದ್ದಾಳೆ. ನಾನು ಮಾತಾಡ್ತೀನಿ. ಹಾಯ್ ದಿತ್ತಿ, ಬಂದ್ಯಾ? ಎಲ್ಲಿ ನೀನೊಬ್ಳು ಮಿಸ್ ಆಗ್ತೀವಿ ಅನ್ಕೊಂಡಿದ್ದೆ. ಕೊಡು, ಬಾ ಹೊಡೋಣ. ನಾನೇ ಬಂದೆ, ನೀವೇನ್ ಕರೆದ್ರಾ? ಎಷ್ಟೇ ಆದ್ರೂ ಕೊಟ್ಟ ಹೆಣ್ಣು ಕುಲಕ್ ಹೊರಗ್ ತಾನೆ. ನಿಮ್ ತಾಯಿ ಕರೆದಿರ್ತಾರೆ ಅನ್ಕೊಂಡೆ. ಕರೀಲಿಲ್ವ ವೈಶಾಲಿ? ನಾನಾ? ಅದು ಪ್ರತಾಪ್ ಕರೆದಿರ್ತಾನೆ ಅಂತ ನಾನು ಅನ್ಕೊಂಡೆ. ಯಾಕಂದ್ರೆ ಅವನ್ ತಾನೆ ಟ್ರಿಪ್ಗೆಲ್ಲ ಪ್ಲಾನ್ ಮಾಡಿರೋದು.
ನಾನಾ ಇಲ್ವಲ್ಲ, ಈ ಟ್ರಿಪ್ ಅರೇಂಜ್ ಮಾಡಿರೋದು ಸತ್ಯ. ಅವ್ನ್ ಕರ್ದಿದ್ದಾನಂತ ಅನ್ಕೊಂಡೆ. ನಾನ್ ಕರ್ದೇ ಇಲ್ಲ. ನಂದು ಗಾಡಿ ರೆಡಿ ಮಾಡೋದು, ಡ್ರೈವಿಂಗ್ ಮಾಡೋದು, ಆಟೇ ನನ್ ಕೆಲಸ. ಎಷ್ಟೇ ಆದ್ರೂ ನನ್ ಗಂಡನ್ ಮನೆಯವರೇ ನನ್ಗಾಗೋದು. ಕೊನೆಗೂ ಸಾವಿತ್ರಿನೇ ನನಗೆ ಫೋನ್ ಮಾಡಿ ಕರ್ದಿದ್ದು. ಸಾವಿತ್ರಿ ಕರೀತಾಳೆ ಅಂತ ನಮಗ್ ಗೊತ್ತಿತ್ತು. ಅದಕ್ಕೆ ನಾವ್ ಯಾರು ಕರೀಲಿಲ್ಲ. ಅಲ್ವಾ ಸಾವಿತ್ರಿ? ನೋಡ್ ದೀಪ್ತಿ, ಸಾವಿತ್ರಿ ಬರೀ ನಿನಗೆ ನಾದ್ನಿ ಅಷ್ಟೇ ಅಲ್ಲ, ಅತ್ಗೆ ಕೂಡ. ಅದಕ್ಕೆ ಅವಳೇ ನಿನ್ನ ಕರ್ದಿರೋದು ಅಷ್ಟೇ. ಈಗ ಏನದ್ಕೆ ಈ ಮನೆಗಿರೋದು ಒಬ್ಳೆ ಹೆಣ್ಮಗಳು, ಅದು ನೀವು. ನಿಮ್ಮನ್ನ ನಾವು ಬಿಟ್ಟು ಹೋಗ್ತೀವಾ? ಈಗ ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ? ಎಲ್ರು ಖುಷಿ ಖುಷಿಯಾಗಿದ್ದಾರೆ, ಬನ್ನಿ. ಬಾ. ಈಗ ಹೊರಡ್ಬೇಕು ಅಂತ ಬ್ಯಾಗ್ ತಂದಿದ್ಯಾ ತಾನೆ, ಮತ್ತು ಬಿಗ್ಮಾನ ಯಾಕೆ? ಏನಾದ್ರೂ ಒಂದು ಮಾಡ್ತಾನೆ ಸರ್. ವೆಲ್ಕಮ್ ಟು ಪಟ್ಟಣಮ್ಮ ಸರ್. ರಿಸೆಪ್ಷನ್ ಎಲ್ಲಿದೆ? ಈ ಕಡೆ ಇದೆ ಸರ್. ಓಕೆ. ವೆಲ್ಕಮ್ ಸರ್. ಥ್ಯಾಂಕ್ ಯು. ಒಂದು ಪ್ರೈವೇಟ್ ವಿಲ್ಲಾ ಬುಕ್ ಮಾಡಿದ್ವಿ. ಸುಶೀಲ್ ಕುಮಾರ್ ಅಂಡ್ ಫ್ಯಾಮಿಲಿನಾ ಸರ್? ಎಸ್. ಹ್ಯಾವ್ ಎ ನೈಸ್ ಡೇ ಸರ್. ಥ್ಯಾಂಕ್ ಯು. ಡ್ಯಾಡಿ, ಒಂದೇ ಕೀ ತಗೋತಾ ಇದ್ದೀರಾ? 4 ರೂಮ್ ಅಲ್ವಾ ನಾವು ಬುಕ್ ಮಾಡಿದ್ದು? ನಾನೇ ರೂಮ್ ಕ್ಯಾನ್ಸಲ್ ಮಾಡಿ ಒಂದು ಪ್ರೈವೇಟ್ ವಿಲ್ಲಾ ತಗೊಂಡಿದ್ದೀನಿ. ಅಲ್ಲ ಡ್ಯಾಡ್, ನಾವು ಇಷ್ಟು ಜನ ಇದ್ದೀವಿ. ಇದ್ರೇನಂತೂ ಎಲ್ಲರೂ ಒಟ್ಟಿಗೆ ಇರೋಣ. ಹಾಡ್ತಾ ಹರಡ್ತಾ ಒಟ್ಟಿಗೆ ಇದ್ರೆ ಚೆನ್ನಾಗಿರುತ್ತೆ. ಒಬ್ಬೊಬ್ರು ಒಂದೊಂದು ರೂಮಲ್ಲಿ ಇದ್ರೆ ಅಂತರ ಜಾಸ್ತಿ ಆಗುತ್ತೆ. ಪ್ರೈವಸಿ ಬೇಡವಾ ಡ್ಯಾಡ್? ಹರಟೆ ಹೊಡೆಯೋದಿಕ್ಕ ನಾವು ಇಲ್ಲಿಗೆ ಬಂದಿದ್ದೀವಿ. ನಾನು ನಿಮ್ಮ ಹತ್ರ ನಾನು ರೂಮ್ಸ್ ಕ್ಯಾನ್ಸಲ್ ಮಾಡಿ ಒಂದು ಪ್ರೈವೇಟ್ ವಿಲ್ಲಾ ತಗೊಂಡಿದ್ದೀನಿ. ಇಲ್ಲ ರೂಮ್ಸೇ ಬೇಕು ಅನ್ನೋದಾದ್ರೆ ಅದನ್ನೇ ತಗೋಬಹುದು. ಏನಂತೀರಾ? ಬೇಡ ಮಾಮ, ಬೇರೆ ಬೇರೆ ರೂಮಲ್ಲಿ ಇರೋದಾದ್ರೆ ಒಟ್ಟಿಗೆ ಯಾಕೆ ಬರ್ಬೇಕಾಗಿತ್ತು? ಹೌದು ಹೌದು, ಎಲ್ಲರೂ ಒಟ್ಟಿಗೆ ಇರೋಣ. ಎಲ್ರು ಒಟ್ಟಿಗೆ ಇರೋಣ ಅಲ್ವಾ? ಏನ್ ಪ್ರತಾಪ್? ಸರಿ ಡ್ಯಾಡ್. ರೀ, ತುಂಬಾ ಥ್ಯಾಂಕ್ಸ್ ರೀ, ಒಂದೇ ಕಾಟೇಜ್ ಬುಕ್ ಮಾಡಿದ್ದಕ್ಕೆ. ಈಗ ನೋಡಿ ನಾವೆಲ್ಲರೂ ಒಟ್ಟಿಗಿದ್ದೀವಿ. ಅದೇ ಬೇರೆ ಬೇರೆ ರೂಮ್ ಮಾಡಿದ್ರೆ ನಾವೆಲ್ಲರೂ ಚೆದ್ರೋಗ್ತಾ ಇದ್ವಿ. ಎಲ್ರು ಕೇಳಿ 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 ಹೇಳಿ ಹೇಳಿ ಹೇಳಿ. ನಾವಿರೋ ಅಷ್ಟು ದಿನ ಏನೇನೆಲ್ಲ ಪ್ರೋಗ್ರಾಮ್ ಇರುತ್ತಂತ ನಾನು ಲೀಸ್ಟ್ ಮಾಡಿ ಹೇಳ್ತೀನಿ. ಸರಿ ರೀತಿ, ನೀ ಹೇಳ್ತಾ ಹೋಗೋ, ನಾ ಒಂದೊಂದೇ ಬರ್ಕಂತ ಹೋಗ್ತೀನಿ. ಓಕೆನಾ? ಒಂದು ನಿಮಿಷ ಹೇಳಿದ್ವಿ. ಏನೋ ದೊಡ್ಡದಾಗಿ ಬರೆಯಕ್ ಬರೋರ್ ಹಂಗೆ ಪೆನ್ನು ಪೇಪರ್ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ರು. ಕೊಡ್ರಿ ಇಲ್ಲಿ. ಓಹ್, ನೀನೇನ್ AS ಪಾಸ್ ಮಾಡ್ದಂಗೆ. ಅಣ್ಣ, ಇವಳು ಬುದ್ಧಿ ನಂಗೆ ಗೊತ್ತಿಲ್ವಾ? 10ನೇ ಕ್ಲಾಸ್ನೇ 2nd ಕ್ಲಾಸಲ್ಲಿ ಪಾಸ್ ಮಾಡೋಳೆ. ಸರಿ 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 ದೀಪ್ತಿ, ನೀ ಹೇಳ್ತಾ ಹೋಗವಾ. ತಗೊಳವಾ, ನೀ ಬರೀ. ಬರೇಕಿಲ್ವಾ? ಗೊತ್ತಲ್ಲ, ಬರೇಕಿಲ್ಲ ಅಂದ್ರೆ ಮಾಡ್ತೀನಿ. ಎಲ್ರ ಮುಂದೆ ಮುತ್ಕೊಟ್ಬಿಡ್ತೀನಿ. ಓಕೆ, ಬೆಳಗ್ಗೆ 5 ಗಂಟೆಗೆ ಎಲ್ರು ನಿದ್ದೆ. ಅಲ್ಲ ಕಣೋ, ಹೇಳ್ಬೇಕು. ಸರಿ ಸರಿ. ಅಯ್ಯೋ, ಈಗಲ್ಲ ಕಣೋ, ಕೂತ್ಕೋ. ಏನ್ರಿ ನಿಮ್ದು ಮಿಲಿಟರಿ ಕ್ಯಾಂಪಾ ಅಥವಾ ಟ್ರಿಪ್ ಎಂಜಾಯ್ ಮಾಡಕ್ ಬಂದಿರೋದ ನಾವು? ಸರಿ, ಎಲ್ರು 6 ಗಂಟೆಗೆ ತಾಳೋಣ. ಓಕೆನಾ? ಇದೇನಿದು 1 ಗಂಟೆಗೆ ಚೌಕಾಸಿ ಮಾಡ್ತಿದ್ದೀರಾ? ಯಾರ್ಯಾರಿಗೆ ಎಷ್ಟೆಷ್ಟು ಹೊತ್ತಿಗೆ ಬೇಕೋ ಅವ್ರವ್ರು ಅಷ್ಟೊತ್ತಿಗೆ ಹೇಳಿ. ಅಯ್ಯೋ, ನನ್ ಬಂಗಾರ ಬಿಡು. ನೀವು ಮಾತ್ರ 4 ಗಂಟೆಗೆ ಇದೆ. ಯಾಕೆ ಹೇಳಿ ಬಂದ್ಬಿಡಮ್ಮ. ನೋಡಿ ಅಣ್ಣ, ಅದೆಲ್ಲ ಗೊತ್ತಿಲ್ಲ.
ಬೆಳಗ್ಗೆ ಎಲ್ರು 5 ಗಂಟೆಗೆ ಎದ್ದು ಮಂಜಿರೋ ಟೈಮಲ್ಲೇ ಜಾಗಿಂಗ್ ಹೋಗ್ಬೇಕು ಅಲ್ವೇನಪ್ಪ? ಬೇಡ ದೀಪ್ತಿ, ನಿಮ್ ಪಪ್ಪ ಅಷ್ಟೊತ್ತಲ್ಲಿ ಆಚೆ ಹೋದ್ರೆ ಅವ್ರಿಗೆ ಮಂಡಿ ನೋವು ಬರುತ್ತೆ. ಅದೇನು ಆಗಲ್ಲಮ್ಮ. ಈ ಪ್ಲೇಸ್ ಅಲ್ಲಿ 5 ಗಂಟೆಗೆ ಎದ್ದು ಮಂಜಿರೋ ಟೈಮಲ್ಲಿ ಜಾಗಿಂಗ್ ಹೋದ್ರೆ ಏನ್ ಸೂಪರ್ ಆಗಿರುತ್ತೆ ಗೊತ್ತಾ? ಅಣ್ಣ ಬರ್ತಾರೆ, ನೀವ್ ಮುಂದಕ್ಕೆ ಹೇಳ್ತಿದ್ದೆ. ಹಾ, ಜಾಗಿಂಗ್ ಆದ್ಮೇಲೆ 6:15ಗೆ ಕಾಫಿ ಟೀ, 7ರಿಂದ 7:30 ಸ್ನಾನ. ಕರೆಕ್ಟ್ ಆಗಿ ಹೇಳ್ದೆ. ಆಮೇಲೆ ತಿಂಡಿ, Okay. 12 ಗಂಟೆಗೆ ಊಟ. ಅಯ್ಯ, ಬರೀ ಊಟ ತಿಂಡಿ ಇದನ್ನೇ ಪ್ಲಾನ್ ಮಾಡ್ತಾ ಇದೀರಲ್ಲ. ಮಧ್ಯದಲ್ಲಿ ಒಂದಷ್ಟು ಹಾಡು, ಡ್ಯಾನ್ಸು, ಗೇಮ್ಸು ಇದನ್ನೆಲ್ಲ ಇಟ್ಟರೆ ಚೆನ್ನಾಗಿರುತ್ತಲ್ವಾ? ಅಮ್ಮ, ಅದು ಇರುತ್ತೆ. ಅಂತ್ಯಾಕ್ಷರಿ, ಪಿಕ್ತಿ ಚೀಟಿ ಎಲ್ಲ ಇರುತ್ತೆ. ಅಯ್ಯ, ಬರೀ ಕುಂತ್ಕೊಂಡ್ ಆಡೋದೇ ಹೇಳ್ತಿರಲ್ಲ. ನಿಂತ್ಕೊಂಡ್ ಆಡೋದು, ಓಡಾಡ್ಕೊಂಡ್ ಆಡೋದು, ಕುಣ್ಕೊಂಡ್ ಆಡೋದು ಹೇಳಿ. ಫುಟ್ಬಾಲ್ ವಾಲಿಬಾಲ್ ಆಡಿದ್ರೆ ಹೆಂಗೆ? ಇರೋ 3 ಮತ್ತೊಂದ್ ಜನ ಫುಟ್ಬಾಲ್ ವಾಲಿಬಾಲ್ ಆಡೋದ? ಇಲ್ಲಿರೋ ಸ್ಟಾಫ್ ನ ಅಡ್ಜಸ್ಟ್ ಮಾಡ್ಬಿಡ್ತೀನಿ, ಹೆಂಗೆ? ಅವ್ರಿರೋ ಕೆಲ್ಸನೆಲ್ಲ ಬಿಟ್ಟು ಬಂದ್ರೆ ಕೆಲ್ಸದಿಂದ ಆಚೆ ಹಾಕ್ತಾರಷ್ಟೇ. ಯು ಡೋಂಟ್ ವರಿ ಎಕ್ಸಲೆಂಟಿ, ನಾನು ಇದೀನಲ್ಲ, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ. ಏನ ಸರಿ ಸರಿ ಸರಿ. ನಮ್ ಟೀಮಲ್ಲಿ ನಾನು ದೀಪ್ತಿ ಬೇಡ, ಸಾವಿತ್ರಿ, ಬಾಸು. ಬಾಸು ಅಣ್ಣ, ಬಾಸ್ ಇಲ್ಲಿ ಎಲ್ಲಿ ಅವನು? ಸನಿ, ಅಲ್ಲೇ ಉಳ್ಕೊಂಡು ಅನ್ಸುತ್ತೆ. ಪ್ರತಾಪ್, ಯಾಕೆ ಅವ್ನು ಹೀಗೆ ಮಾಡ್ತಾ ಇದ್ದಾನೆ? ನಾನ್ ನೋಡ್ತೀನಿ. ತಾವು ಬರ್ಕೊಡ್ರ? ಬರಲ್ಲ. ಮಾಡ್ಬಾರ್ದು, ಅವ್ಳು ನನ್ ಕಡೆ ಆಯ್ತಾ? ತೋರ್ಸೋಣ, ಎಲ್ಲ ಕರೆಕ್ಟ್ ಆಗಿ ಬಂದಿಲ್ಲ ನೋಡಿ. ನೋಡಿ. ಪ್ರತಾಪ್, ದೀಪ್ತಿ, ಯಾವಾಗ ಬಂದೆ? ಇಲ್ಲಿ ಕುತ್ಕೊಂಡು ಏನೋ ಮಾಡ್ತಾ ಇದೀಯಾ? ನಿನ್ಗೋಸ್ಕರ ತಾನೆ ನಾವೆಲ್ರೂ ಇಲ್ಲಿಗೆ ಬಂದಿರೋದು. ಮಾತಾಡೋ ಪ್ರತಾಪ್. ಅವರೆಲ್ಲ ಎಲ್ಲಿ? ಸತ್ಯ, ಅತ್ತಿಗೆ, ಅಪ್ಪ, ಅಮ್ಮ? ಅವರೆಲ್ಲರೂ ಕಾಟೇಜ್ನಲ್ಲಿದ್ದಾರೆ. ಅದು ಮಾತಾ? ನಿನ್ ನೋವು ನನಗೆ ಅರ್ಥ ಆಗುತ್ತೆ ಪ್ರತಾಪ್. ಮತ್ತೆ ಯಾಕೆ ಕೇಳ್ತಾ ಇದೀಯಾ? ಪ್ರತಾಪ್, ನಾನು ನಿನ್ನನ್ನ ನಿನ್ನೆ ಮೊನ್ನೆಯಿಂದ ನೋಡ್ತಾ ಇದ್ದೀನ. ಚಿಕ್ಕ ವಯಸ್ಸಿಂದ ನಾವಿಬ್ರು ಒಟ್ಟಿಗೆ ಬೆಳೆದಿದ್ದೀವಿ, ಅದು ಗಂಡ್ ದಿಕ್ಕಿಲ್ದಿರೋ ಮನೆಯಲ್ಲಿ. ನಿನಗ್ ನೆನ್ಪಿದ್ಯಾ ಪ್ರತಾಪ್? ನೀನು 5ನೇ ಕ್ಲಾಸ್ನಲ್ಲಿ ಇದ್ದಾಗ್ಲೇ ದೊಡ್ಡ ಯಜಮಾನನ್ ತರ ಮಾತಾಡ್ತಿದ್ದೆ. ನನ್ನ ಮಮ್ಮಿನೂ ನೀನೇ ನೋಡ್ಕೋತೀನಿ ಅಂತ ಹೇಳ್ತಿದ್ದೆ. ಅಷ್ಟು ಮೆಚ್ಚಿಡ್ ಹುಡ್ಗ ನೀನು. ಆದ್ರೆ ಈಗ ಒಳ್ಳೆ ದಿಕ್ಕೆಟ್ಟವನ ಕೂತ್ಕೊಂಡಿದೀಯಲ್ಲ. ಇಲ್ಲ ಪ್ರತಾಪ್, ನಿನ್ಗೆ ಬೇರೆ ಏನೋ ಸಮಸ್ಯೆ ಇದೆ. ಇದೆ, ನನ್ನದೇ ಆದ 1000 ಸಮಸ್ಯೆ ಇದೆ. ಪರಿಹಾರ ಕೊಡ್ತೀಯಾ? ಇಲ್ಲ ತಾನೆ? ನನ್ನ ಸಮಸ್ಯೆ ಯಾರಿಗೂ ಬೇಕಾಗಿಲ್ಲ. ಇಲ್ಲಿ ಎಲ್ರಿಗೂ ಅವ್ರ ಮೋಜು, ಅವ್ರ ಮಸ್ತಿ. ನನ್ನ ಸಮಸ್ಯೆಗೆ ನಾನು ಪರಿಹಾರ ಹುಡ್ಕೋತೀನಿ. ನನ್ಗೆ ಯಾರ ಸಪೋರ್ಟು ಬೇಕಾಗಿಲ್ಲ. ರಿಪೀಟ್. ಪ್ರತಾಪ್, ಯಾಕೋ ಹೀಗಾಡ್ತೀಯಾ? ನೀನೇನು ಅಂತ ಹೇಳಿದ್ರೆ ತಾನೇ ನಮಗ್ ಗೊತ್ತಾಗೋದು. ನಾನ್ ಕೇಳಲಿಲ್ವಾ? ಸರಿ ಬಿಡು, ನೀನೇ ಹ್ಯಾಂಡ್ಲ್ ಮಾಡ್ಕೋತೀನಿ ಅಂದ್ಮೇಲೆ ಅದು ಬಿಸ್ನೆಸ್ ಪ್ರಾಬ್ಲಮ್ಮೇ ಇರಬೇಕು. ಹ್ಯಾಂಡ್ಲ್ ಮಾಡ್ಕೋ. ಅದನ್ ಬಿಟ್ಟು ಹೀಗೆ ಕೂಗಾಡಿದ್ರೆ ನೋಡು ಪ್ರತಾಪ್, ನಿನ್ ಮನ್ಸಲ್ಲಿರೋದನ್ನ ಯಾರಿಗಾದ್ರೂ ಹೇಳ್ಕೋಬೇಕು ಅನ್ಸಿದ್ರೆ ನಾನ್ ಮಾತ್ರ ಅಲ್ಲ, ಅಪ್ಪ ಇದ್ದಾರೆ, ಮಮ್ಮಿ ಇದ್ದಾರೆ, ಸತ್ಯಣ್ಣ ಇದ್ದಾರೆ, ಸಾವಿತ್ರಿ ಇದ್ದಾಳೆ. ಅದನ್ನ ನೆನ್ಪಲ್ಲಿಟ್ಕೋ. ಜಾಸ್ತಿ ಕುಡಿಬೇಡ ಪ್ರತಾಪ್. ಥ್ಯಾಂಕ್ಸ್.
ಹಲೋ, ಯಾರ? ನಾನು ಶ್ರೀ. ಯಾವ ಶ್ರೀ? श्री का मतलब ಕಿಶನ್ ಸಿಂಗ್. ಓಹ್, ಸಿಂಗಪ್ಪ. ಹೇಳಪ್ಪ. ಮನೆಗೆ ಫೋನ್ ಕಂಟಿನ್ಯೂಸ್ಗೆ ರಿಂಗ್ ಆಗ್ತಾ ಇದೆ. ಅದಕ್ಕೆ ಅರ್ಧ ಗಂಟೆಯಿಂದ ಫೋನ್ಗೆ ಕಂಟಿನ್ಯೂಸ್ಗೆ ರಿಂಗ್ ಆಗ್ತಾ ಇದೆ ನಾಗಣ್ಣ ಸಾಬ್. ಯಾರ್ದೋ ಏನೋ ಗೊತ್ತಾಗ್ತಾ ಇಲ್ಲ. ಮನೆಯವ್ರದ್ದೇ ಆಗಿದ್ರೆ ಏನೋ ಏನಾಗಿದೆಯೋ ಏನೋ ಗೊತ್ತಾಗ್ತಾ ಇಲ್ಲ ನಾಗಣ್ಣ ಸಾಬ್. ಸಿಂಗಪ್ಪ, ಮನೆಯಾಗೆ ಯಾರು ಇಲ್ಲ ಅಂತ ಎಲ್ರಿಗೂ ಗೊತ್ತಲ್ವಾ? 2 ಸಲ ರಿಂಗ್ ಮಾಡ್ತಾರೆ. ಯಾರು ಎತ್ಕೊಳ್ತಾ ಬಂದ್ರೆ ಮೊಬೈಲಿಗೆ ಫೋನ್ ಮಾಡಿ ವಿಷಯ ತಿಳಿಸ್ತಾರೆ. ನೀನ್ ಯಾಕೆ ಟೆನ್ಷನ್ ಆಯ್ತೀಯಾ? ಮಡ್ಗೋ ಫೋನು. ಟೀಕೆ ಸಾಬ್. ಇದನ್ನ ಹಾಕ್ಬೋದಾ ಈಗ? ಹಾ, ಇಲ್ಲಿ ಇದಿದೆಯಲ್ವಾ, ಇದು ಸೇರಿಸ್ಬಿಡೋಣ. ಮೋಸ ಮಾಡಬಾರ್ದು ನೀನು ಅವ್ರಿಗೆ. ಅವಳಿನ್ನ ಆಸೆ ಕಲಿಸ್ತಾ ಇದ್ದಾಳೆ. ನಿನ್ನ ಎತ್ಕೋಬೇಕು ಅಂತ. ಯಾವ್ದೋ ಫೋನ್ ಬಂದಿತ್ತು ನಿಮ್ಮ ಮೊಬೈಲ್ಗೆ. ಸೇವ್ ಮಾಡಿದ್ಯಾ? ಸಂಕ್ರಾಂತಿ. ನನ್ನ ಫ್ರೆಂಡು. ಹಾ ಶಂಕರ್, ಹೇಗಿದೆಯೋ? ಇಲ್ಲೋ, ನಾನು ಊರಲ್ಲಿಲ್ಲ. ಸಕಲೇಶ್ಪುರಕ್ಕೆ ಬಂದಿದ್ದೀನಿ ಫ್ಯಾಮಿಲಿ ಜೊತೆ. ಹಾ, ಪ್ರದೀಪನ್ ರೆಸಾರ್ಟ್ಗೆ. ಅವನಾ? ನನ್ನ ಮಗ ಸತ್ಯ. ಅಣ್ಣ ಅಂತ ಕರೀತಾನೆ. ಏನ್ ಮಾಡ್ತೀಯ? 26 ವರ್ಷ ಹುಡುಕ್ದೆ, ತಪಸ್ ತರ ಹುಡುಕ್ದೆ. ಮಗ ಸಿಕ್ದ. ಬದುಕೋಕೆ ಮತ್ತೆ ಆಸೆ ಚಿಗುರ್ತು. ಯಾವತ್ತೋ ಒಂದ್ ದಿವಸ ಅಪ್ಪ ಅಂತ ಕರೀತಾನೆ ಅನ್ನೋ ಭರವಸೆಯಲ್ಲಿ ಬದುಕಿದ್ದೀನಿ. ಅವನಿಗೆ ಅನ್ನಿಸ್ಬೇಕಲ್ಲೋ ನನ್ನನ್ನು ಅಪ್ಪ ಅಂತ ಕರಿಬೇಕು ಅಂತ. ಅಪ್ಪ, ಏನಂದೆ? ಅಪ್ಪ,
ನನ್ನ ಕ್ಷಮಿಸ್ಬಿಡಿ. ನನ್ನಿಂದ ಅಪ್ಪ ಅಂತ ಕರೆಸ್ಕೊಳಕ್ಕೆ ನಿಮಗೆ ಈಟೊಂದು ಆಸೆ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅದನ್ನು ತಿಳಿದಿರೋಷ್ಟು ದೊಡ್ಡ ಆಗ್ಬಿಟ್ಟೆ ನಾನು.